ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ಬೆಳಗ್ಗೆ ನಮ್ಮ ಮನೆಯವರು ತೆಂಗಿನಕಾಯಿನ ಒಡೆದು ಕೊಡಾಕತ್ತಿದ್ರು. ಯಾಕಂದ್ರೆ ನಾವು ಊರಿಗೆ ಹೊಂಟಿದ್ವಿ ಎಲ್ಲ ಖಾರ ಕೂಡ್ಸಾಕ ತೆಂಗಿನಕಾಯಿ ಇದ್ದು ತೆಂಗಿನಕಾಯಿ ತೊಗೊಂಡು ಹೋಗಂತ ಒಡೆದು ಕೊಡಾಕತ್ತಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಇದೆಲ್ಲ ನಮ್ಮದು ಕಂಪ್ಲೀಟ್ ಆಯಿತು. ಅವರು ನಮ್ಮ ಮನೆಯವರು ಇದು ಮನೇನ ಕಟ್ಟಿಕೊಟ್ರು. ಇವಾಗ ನಾವು ಬೇರೆ ಮನೆಗೆ ಹೋಗಬೇಕು. ಈ ಥರ ಕಂಪ್ಲೀಟ್ ಆಯಿತು. ಹಿಂದ್ಗಡೆ ಮುಂದ್ಗಡೆ ಒಂದು ಸಲ ತೋರಿಸ್ತೀನಿ ನಾನು, ಇವಾಗೆಲ್ಲ ನೆಕ್ಸ್ಟ್ ವಿಡಿಯೋದೊಳಗಂತೂ ಖಂಡಿತವಾಗ್ಲೂ ತೋರಿಸ್ತೀನಿ. ಇವಾಗೆಲ್ಲ ನಾವು ಕೆಲಸ ಮಾಡಿ ರೆಡಿ ಆಗಕತ್ತಿದ್ವಿ. ಇಲ್ಲ ಮಮ್ಮಿ ಏನೋ ಬಾಂಡೆ ತೊಳ್ಕೊಳಕತ್ತಿದ್ರು. ಬೆಳಗ್ಗೆ ರೆಡಿ ಆದ್ವಿ ಫ್ರೆಂಡ್ಸ್. ನಾವು ಅಷ್ಟು ರೆಡಿ ಆದ್ವಿ. ನಮ್ಮ ಮನೆಯವರಲ್ಲಿ ಕೆಲಸ ಮಾಡಾಕತ್ತಿದ್ರು. ಇವಾಗ ಹೋಗ್ಕೇರಿ ಬಸ್ ಸ್ಟ್ಯಾಂಡಿಗೆ ಬಿಡಬೇಕು. ಬಿಟ್ಕೇರಿ ಬರ್ತಾರೆ ಅವರು. ನನ್ನ ಮಗನ ಫುಲ್ ಪ್ಯಾಕ್ ಆಗ್ಯಾನ ಫ್ರೆಂಡ್ಸ್. ಇವಾಗ ಕಂಪ್ಲೀಟಾಗಿ ರೆಡಿ ಆದ್ವಿ. ಇಲ್ಲಿ ಮಾತಾಡಿದ್ದೆ ಸ್ವಲ್ಪ ಪರ್ಚಿ ಕಟ್ ಮಾಡತ್ತೆ. ಅದು ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡಾಕತ್ತಿ. ನನ್ನ ಮಗನಿಗೆ ಇವಾಗ ನಿದ್ದೆ ಬಂದೈತಿ. ಬಸ್ ಹೋಗಂತ್ರ ಮಲ್ಕೋತಾನ. ನನ್ನ ಕೈಲಿ ಎಷ್ಟಾಗುತ್ತೆ ಬಸ್ ಆಗಿ ಬರಲ್ಲ ಫ್ರೆಂಡ್ಸ್, ಅಷ್ಟು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಹೋಗಿಂದ ಎಲ್ಲರೂ ಮಾತಾಡ್ಸಕ್ಕಂತ ಬರ್ತಾರೆ. ಅಲ್ಲಿನೂ ಸ್ವಲ್ಪ ವಿಡಿಯೋ ಮಾಡ್ಕೊತ ಕೊಡೋಕ್ಕಾಗಲ್ಲ, ಅವ್ರಿಗೂ ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡ್ತೀನಿ. ಅಲ್ಲಿ ಪರೀಕ್ಷೆ ಎಲ್ಲ ಇದು ಮಾಡಾಕತ್ತಿದ್ರು ಫ್ರೆಂಡ್ಸ್. ಅದು ಹಾಗಾಗಿ ನಾವು ವಾಯ್ಸ್ ಓವರ್ ಕೊಡಾಕತ್ತಿ. ಇಲ್ಲಿ ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಚೀಲ ಫುಲ್ಲು ನಮ್ಮ ಬಟ್ಟೆ ಬರೀ ಬುತ್ತಿ ಇದನ್ನಾಗಿತ್ತು. ನೋಡ್ತಾ ಇರ್ಬೋದು ಎಲ್ಲನೂ ಬ್ಯಾಗ್ ರೆಡಿ ಮಾಡ್ಕೊಂಡು ಅಷ್ಟು ರೆಡಿಯಾಗಿ ನಾನು ಹೊರಗೆ ಬಂದು ಇವಾಗ ಕೀಲಿ ಹಾಕಿ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಆ ಬಸ್ ಸಿಕ್ತು ಮಿರಜ್ತನ ಬಂದ್ವಿ. ಜರ್ನಿ ನೋಡಿ ಫ್ರೆಂಡ್ಸ್ ಯಾವ ಥರ ಇತ್ತು. ಫಸ್ಟ್ ನಾವು ಕೊಲ್ಹಾಪುರಲಿಂದ ಬಿಜಾಪುರ ತನಕ ಒಂದು ಬಸ್ಸಿಗೆ ಹತ್ತಿದ್ವಿ. ಸಿಕ್ಕಾಪಟ್ಟೆ ತುಂಡಿತ್ತು, ಮುಖ ಎಲ್ಲ ಒಂಥರ ಆಗಿತ್ತು ನೋಡಿ. ಆಮೇಲೆ ಇದು ಹತ್ತನೇ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್. ನಾವು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೊಂದು 10 ನಿಮಿಷ ಊಟಕ್ಕೆ ಹತ್ಬಿಟ್ಟಿದ್ರು. ನನಗೆ ಯಾಕೋ ಸ್ವಲ್ಪ ಬಸ್ ಆಗಿ ಬರೋಲ್ಲ. ಸೊ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೆ ನಾನು. ನನ್ನ ಮಕ್ಕಳು 2, ನಮ್ಮ ಮಮ್ಮಿ ಮತ್ತು ಚೀಲ ಅದೆಲ್ಲ ಬಾಡಿತ್ತು. ಹಾಗಾಗಿ ನಾನು ಜರ್ನಿ ಮಾಡೋ ನಮ್ಮ ಮುಖ ಎಲ್ಲ ಒಂಥರ ಆಗಿಬಿಡುತ್ತೆ ಫ್ರೆಂಡ್ಸ್. ನಾನು ಬಸ್ ಆಗಿ ಬರೋಂಗಿಲ್ಲ ನೋಡಿ ಯಾವ ಥರ ಆಗಿದೆ. ಫುಲ್ಲು ಟಯರ್ಡ್. ಹಾಗೆ 10ನಿಂತ್ರ ಊಟಕ್ಕೆ ಬಿಟ್ಟಿದ್ರು. ನಾವಲ್ಲೇನು ಊಟ ಮಾಡಲಿಲ್ಲ. ನೋಡ್ತಾ ಇರ್ಬೋದು. ಹಾಗೆಯೇ ಬಸ್ ಕೂಡ ಮೂವ್ ಆಗಕತ್ತು ನೋಡಿ ಫ್ರೆಂಡ್ಸ್. ಬಸ್ ಒಳಗೆ ಮಲ್ಕೊಳ್ಳೋದಕ್ಕಿಂತ ಈ ಥರ ಹೊಲ, ಗದ್ದೆ, ಮನೆ, ಆಮೇಲೆ ಅವು ಲೈಟ್ ಕಂಬ, ಬಸ್ಸು, ನೇಚರ್ನ ನೋಡ್ಕೋತಾ ಹೋಗೋದೊಂದು ಖುಷಿ ಫ್ರೆಂಡ್ಸ್. ನೀರು, ಹೊಳೆ ಒಂಥರ ಭಾಳ ನನಗಿಷ್ಟ. ಹಾಗಾಗಿ ಒಂದು 10 ನಿಮಿಷ ನಾನು ನೋಡ್ಕೋತ ಕುಂತೆ. ನನ್ನ ಮಗ ಮಲ್ಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ನಾನು ಒಂದು ಸ್ವಲ್ಪನೇ ಕ್ಲಿಪ್ ತೊಗೊಂಡೆ ನೋಡಿ. ಎಷ್ಟು ಚಂದ ಐತೆ ಹೊಲ. ಏನು ಮೇನ್ ರೋಡಿಗೆ ಹೊಲ ಇರ್ತೈತಲ್ಲ ಅವ್ರ ಧನ್ಯನೇ ಫ್ರೆಂಡ್ಸ್. ರೇಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ನೋಡಿ. ಎಷ್ಟು ಚಂದ ಐತಿ. ಗಿಡ, ನಳ್ಳ ಎಲ್ಲ ನೋಡಿ. ಅಲ್ಲಲ್ಲೇ ಪಾನ್ ಶಾಪ್ಗಳು, ಅಂಗಡಿಗಳು ಎಲ್ಲ ಇದ್ದು. ಅವನ್ನೆಲ್ಲ ನಾವು ಮಾಡ್ಕೋತಾ ಬಂದ್ವಿ. ಇದು 10ನೇ ರೋಡಿಗೆ ಕಡೆ ಮುಂದೆ ಫ್ರೆಂಡ್ಸ್. ಸೊ ಯಾರೆಲ್ಲ ಬಿಜಾಪುರದವರು ವಿಡಿಯೋಸ್ ನೋಡಾಕತ್ತಿದ್ರಿ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ. ಹಾಗೆಯೇ ಸ್ವಲ್ಪ ಗಾಡಿ ನಿಂದ್ರಿಸಿದ್ರು ಇಲ್ಲಿ ಬರತ್ತಲ್ಸಂಗೆ ಸನಿ. ನಮ್ಮ ಮಮ್ಮಿಯವ್ರು ಬಜ್ಜಿ ತೊಗೊಂಡ್ಬಂದಿದ್ರು, ಬಜ್ಜಿ ತಿಂದ್ವಿ. ಸೊ ಫೈನಲಿ ಬಂದ್ವಿ ಫ್ರೆಂಡ್ಸ್. ಇವಾಗ ಬಂದ್ವಿ. ಕಾಲು ತೊಗೊಂಡ್ವಿ. ಚಹಾ ಮಾಡ್ತಾರೆ, ಚಹಾ ಕುಡಿಬೇಕು. ನನ್ನ ಮಕ್ಕಳು ಆಟ ಆಡತ್ತಾರೆ. ಸೊ ನಮ್ಮ ಮಮ್ಮಿ ಬರೋದ್ರಾಗ ಎಲ್ಲ ನಲ್ಲಿದಲ್ಲಿ ಇಟ್ಕೊಂಡಾರ. ಸ್ವಲ್ಪ ಮೆಸ್ಸಿಗೈತಿ, ಎಲ್ಲ ಸ್ವಚ್ಛ ಮಾಡಬೇಕು. ಓಕೆ, ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವ್ಲಾಗ್ನ. ನಮ್ಮ ಮಮ್ಮಿ ಮನೆ ಈ ಥರ ಐತಿ ನೋಡಿ ಫ್ರೆಂಡ್ಸ್. ತವ್ರ ಮನೆ ಈ ಥರ ಮೇಲೆ. ನಮ್ಮ ಮಮ್ಮಿ ಸುಲ್ಗಾಯಿ ತೊಗೊಂಬಂದಿದ್ರು ಫ್ರೆಂಡ್ಸ್. ನಂಗೆ ಸುಲ್ಗಾಯಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆಯೇ ಅದನ್ನು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಹಶು ಆಗಿತ್ತು. ಹಾಗೇನೆ ಅಂತ ಅವ್ನಿಗೆ ಸ್ವಲ್ಪ ಗಂಜಿ ಮಾಡಿದ್ದಾಯ್ತು. ಗಂಜಿ ಮಾಡಿದ್ವಿ. ಪೇರುಕಾಯಿ ಕೊಡಿಸಿದ್ರು ನಮ್ಮ ಮನೆಯವರು. ಪೇರುಕಾಯಿ ತಿಂದ್ವಿ ಫ್ರೆಂಡ್ಸ್. ತಿಂದು ಒಂದು ಸ್ವಲ್ಪ ಮಾತಾಡ್ತೀವಿ. ಓಕೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡೋದಾಗಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.